ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇರಾನ್ ಬಳಿಕ ಇಸ್ರೇಲ್ ಕೂಡ ಸೀಸ್ ಫೈರ್ಗೆ ಒಪ್ಪಿಗೆ ಸೂಚಿಸಿದೆ. ಕದನ ವಿರಾಮವನ್ನ ಇಸ್ರೇಲ್ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಇಸ್ರೇಲ್ನ ನಾಗರಿಕರು ಕೂಡ ಮೃತಪಡ್ತಾ ಇದ್ದಾರೆ. ಸೊ ಇಸ್ರೇಲ್ಗೂ ಕೂಡ ಶಾಂತಿ ಬೇಕಾಗಿದೆ. ಹಾಗಾಗಿ ಆಪರೇಷನ್ ರೈಸಿಂಗ್ ಲಯನ್ ವಿರಾಮ ಅಂತ ಘೋಷಣೆ ಮಾಡಿದೆ. ಇರಾನ್ನ ಪ್ರಮುಖ ಸೇನಾಧಿಕಾರಿಗಳ ಹತ್ಯೆಯಾಗಿದೆ. ಇರಾನ್ನ ಪರಮಾಣು ಸ್ಥಾವರಗಳು ನಾಶವಾಗಿವೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಸ್ವೀಕರಿಸಲಾಗಿದೆ ಅಂತ ಇಸ್ರೇಲ್ ಒಪ್ಪಿಕೊಂಡಿದೆ. ಇಸ್ರೇಲ್ ಸರ್ಕಾರ ಕದನ ವಿರಾಮದ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇರಾನ್ ಬಳಿಕ ಇದೀಗ ಇಸ್ರೇಲ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇರಾನ್ ಬಳಿಕ ಇಸ್ರೇಲ್ ಕೂಡ ಸೀಸ್ ಫೈರ್ಗೆ ಒಪ್ಪಿಗೆ ಸೂಚಿಸಿದೆ. ಕದನ ವಿರಾಮವನ್ನ ಇಸ್ರೇಲ್ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಇಸ್ರೇಲ್ನ ನಾಗರಿಕರು ಕೂಡ ಮೃತಪಡ್ತಾ ಇದ್ದಾರೆ. ಸೊ ಇಸ್ರೇಲ್ಗೂ ಕೂಡ ಶಾಂತಿ ಬೇಕಾಗಿದೆ. ಹಾಗಾಗಿ ಆಪರೇಷನ್ ರೈಸಿಂಗ್ ಲಯನ್ ವಿರಾಮ ಅಂತ ಘೋಷಣೆ ಮಾಡಿದೆ. ಇರಾನ್ನ ಪ್ರಮುಖ ಸೇನಾಧಿಕಾರಿಗಳ ಹತ್ಯೆಯಾಗಿದೆ. ಇರಾನ್ನ ಪರಮಾಣು ಸ್ಥಾವರಗಳು ನಾಶವಾಗಿವೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಸ್ವೀಕರಿಸಲಾಗಿದೆ ಅಂತ ಇಸ್ರೇಲ್ ಒಪ್ಪಿಕೊಂಡಿದೆ. ಇಸ್ರೇಲ್ ಸರ್ಕಾರ ಕದನ ವಿರಾಮದ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇರಾನ್ ಬಳಿಕ ಇದೀಗ ಇಸ್ರೇಲ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇರಾನ್ ಬಳಿಕ ಇಸ್ರೇಲ್ ಕೂಡ ಸೀಸ್ ಫೈರ್ಗೆ ಒಪ್ಪಿಗೆ ಸೂಚಿಸಿದೆ. ಕದನ ವಿರಾಮವನ್ನ ಇಸ್ರೇಲ್ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಇಸ್ರೇಲ್ನ ನಾಗರಿಕರು ಕೂಡ ಮೃತಪಡ್ತಾ ಇದ್ದಾರೆ. ಸೊ ಇಸ್ರೇಲ್ಗೂ ಕೂಡ ಶಾಂತಿ ಬೇಕಾಗಿದೆ. ಹಾಗಾಗಿ ಆಪರೇಷನ್ ರೈಸಿಂಗ್ ಲಯನ್ ವಿರಾಮ ಅಂತ ಘೋಷಣೆ ಮಾಡಿದೆ. ಇರಾನ್ನ ಪ್ರಮುಖ ಸೇನಾಧಿಕಾರಿಗಳ ಹತ್ಯೆಯಾಗಿದೆ. ಇರಾನ್ನ ಪರಮಾಣು ಸ್ಥಾವರಗಳು ನಾಶವಾಗಿವೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಸ್ವೀಕರಿಸಲಾಗಿದೆ ಅಂತ ಇಸ್ರೇಲ್ ಒಪ್ಪಿಕೊಂಡಿದೆ. ಇಸ್ರೇಲ್ ಸರ್ಕಾರ ಕದನ ವಿರಾಮದ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇರಾನ್ ಬಳಿಕ ಇದೀಗ ಇಸ್ರೇಲ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇರಾನ್ ಬಳಿಕ ಇಸ್ರೇಲ್ ಕೂಡ ಸೀಸ್ ಫೈರ್ಗೆ ಒಪ್ಪಿಗೆ ಸೂಚಿಸಿದೆ. ಕದನ ವಿರಾಮವನ್ನ ಇಸ್ರೇಲ್ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಇಸ್ರೇಲ್ನ ನಾಗರಿಕರು ಕೂಡ ಮೃತಪಡ್ತಾ ಇದ್ದಾರೆ. ಸೊ ಇಸ್ರೇಲ್ಗೂ ಕೂಡ ಶಾಂತಿ ಬೇಕಾಗಿದೆ. ಹಾಗಾಗಿ ಆಪರೇಷನ್ ರೈಸಿಂಗ್ ಲಯನ್ ವಿರಾಮ ಅಂತ ಘೋಷಣೆ ಮಾಡಿದೆ. ಇರಾನ್ನ ಪ್ರಮುಖ ಸೇನಾಧಿಕಾರಿಗಳ ಹತ್ಯೆಯಾಗಿದೆ. ಇರಾನ್ನ ಪರಮಾಣು ಸ್ಥಾವರಗಳು ನಾಶವಾಗಿವೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಸ್ವೀಕರಿಸಲಾಗಿದೆ ಅಂತ ಇಸ್ರೇಲ್ ಒಪ್ಪಿಕೊಂಡಿದೆ. ಇಸ್ರೇಲ್ ಸರ್ಕಾರ ಕದನ ವಿರಾಮದ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇರಾನ್ ಬಳಿಕ ಇದೀಗ ಇಸ್ರೇಲ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ.
ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ.
ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಇನ್ನಾದ್ರೂ ಹಾಗಾದ್ರೆ ಶಾಂತಿ ನೆಲೆಸುತ್ತಾ? ಇವತ್ತು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನ 7 ಪ್ರಜೆಗಳು ಹತ್ಯೆಗೀಡಾಗಿದ್ದಾರೆ. ದಕ್ಷಿಣ ಇಸ್ರೇಲ್ನ ಬೀರ್ ಶೇಬಾ ನಗರದ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಗಿದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇಸ್ರೇಲ್ ಇರಾನ್ ನಡುವೆ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಕದನ ವಿರಾಮ ಜಾರಿ ಆಗಿದೆ.